ನಮಸ್ಕಾರ ಸ್ನೇಹಿತರೆ. ಸಿನಿಮಾದವರಿಗೆ ಎಲ್ಲ ಕಡೆ ಫ್ಯಾನ್ಸ್ ಇರ್ತಾರಲ್ಲ. ಕರ್ನಾಟಕದಲ್ಲಿ, ಆಂಧ್ರ, ಮಹಾರಾಷ್ಟ್ರ, ಇಡೀ ದೇಶ, ಜಗತ್ತಿನಾದ್ಯಂತ ಫ್ಯಾನ್ಸ್ ಇರ್ತಾರೆ. ಮೈಕಲ್ ಜಾಕ್ಸನ್ ನೋಡಿ, ಈಗ ಸಿನಿಮಾ ರಿಲೀಸ್ ಆಗಿದೆ, ಸತ್ತು ಎಷ್ಟು ವರ್ಷ ಆಯಿತು, ಇವತ್ತು ಕೂಡ ಜನ ಮುಗಿಬಿದ್ದು ಸಿನಿಮಾ ನೋಡ್ತಿದ್ದಾರೆ. ಫ್ಯಾನ್ಸ್ ಇರ್ತೀವಿ ಅಲ್ವಾ. ಆದರೆ ತಮಿಳ್ನಾಡಿನಲ್ಲಿ ಮಾತ್ರ ಆ ಫ್ಯಾನ್ಸ್ ವೋಟರ್ಸ್ ಆಗ್ತಾರೆ, ಮತದಾರರಾಗ್ತಾರೆ. ಅದರ ಪರಿಣಾಮ ಸ್ಟಾರ್ಸ್ CMಗಳಾಗ್ತಾರೆ. ಈಗ ತಮಿಳ್ನಾಡು ರಿಸಲ್ಟ್ ಬಂತು, ನೀವು ನೋಡಿರ್ಬೋದು. ನೀವು ಇಡೀ ಜಗತ್ತು ತಿರುಗಿ ನೋಡ್ತಾ ಇದೆ. ನಿನ್ನೆ ಮೊನ್ನೆ ತನಕ ಸ್ಕ್ರೀನ್ ಮೇಲೆ ವಿಲನ್ಗಳಿಗೆ ವಿಸಿಲ್ ಹೊಡೆದು ಜಾಡ್ಸ್ ಒದ್ದು ಧೂಳೆಬ್ಬಿಸ್ತಾ ಇದ್ದ ತಲಬದಿ ವಿಜಯ್ ಪಾರ್ಟಿ ಕಟ್ಟಿ 2 ವರ್ಷದಲ್ಲಿ ಈಗ ಸಿನಿಮಾ ಆಯಿತು. ಸುಮಾರು ವರ್ಷ ಮಾಡಿದ್ನಲ್ಲ, 50 ವರ್ಷ ಆಯ್ತು ನನಗೀಗ. 50 ಹೊಡೆದಿದ್ದೀನಿ, ಕರೆಕ್ಟ್ ಮಧ್ಯ 50 ಬಂದಿದ್ದೀನಿ ಏಜಲ್ಲಿ ನಾನೀಗ. ಸೊ ಜಾಬ್ ಚೇಂಜ್ ಮಾಡೋಣ, ನೆಕ್ಸ್ಟ್ CM ಆಗ್ತೀನಿ ನಾನು, ಸಾಕು ಸಿನಿಮಾ ಅಂಥೇಳಿ ಮರುದಿನಕ್ಕೆ CM ಆದ್ರೆ ಹಿಂಗಿರುತ್ತೆ. ಆ ಥರ ಸಡನ್ ಆಗಿ 51 ಏಜಲ್ಲಿ CM ಆಗ್ತಾ ಇದ್ದಾರೆ, ಈಗ ಸರ್ಕಾರ ಮಾಡ್ತಿದ್ದಾರೆ. ಇದು ಹೆಂಗೆ ಸಾಧ್ಯ? ಅದರಲ್ಲೂ ಕೂಡ ತಮಿಳ್ನಾಡಲ್ಲಿ ಪದೇ ಪದೇ ಇದು ಹೆಂಗಾಗುತ್ತೆ? ಇದು ಸಿನಿಮಾದವ್ರಿಗೆ ಪದೇ ಪದೇ ಈ ರೀತಿ ಯಾಕೆ ಎತ್ಕೊಂಡು ಮೆರೆದಾಡಿಸ್ತಾರೆ ತಮಿಳ್ನಾಡಿನಲ್ಲಿ? ಸ್ವಲ್ಪ ಹಿಸ್ಟ್ರಿ ನೋಡಿ ಸ್ನೇಹಿತರೆ. ಅಣ್ಣಾದುರೈ, ಕರುಣಾನಿಧಿ, MGR, ಜಯಲಲಿತಾ, ಹೀಗೆ ತಮಿಳ್ನಾಡನ್ನು ಆಳಿದ ಪ್ರಮುಖ 6 CMಗಳಲ್ಲಿ 5 ಜನ ಸಿನಿಮಾ ಹಿನ್ನೆಲೆಯಿಂದಲೇ ಬಂದವರು. ಮಧ್ಯದಲ್ಲಿ ಸ್ಟಾಲಿನ್ ಮತ್ತು ಎಡಪ್ಪಡಿ ಪಳನಿಸ್ವಾಮಿ ಬಿಟ್ರೆ ಮಿಕ್ಕವರೆಲ್ಲ ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಕೆಲಸ ಮಾಡಿದವ್ರೆ. ಮುಂದಿನ ಆಗಸ್ಟ್ಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗುತ್ತೆ. ಈ 78 ವರ್ಷಗಳಲ್ಲಿ ಆಲ್ಮೋಸ್ಟ್ 45 ವರ್ಷ ತಮಿಳ್ನಾಡನ್ನ ಆಳಿದ್ದು ಸಿನಿಮಾ ಕಲಾವಿದರು. ಹಾಗಿದ್ರೆ ತಮಿಳು ಜನರಿಗೆ ಸಿನಿಮಾ ಅಂದ್ರೆ ಅಷ್ಟೊಂದು ಕ್ರೇಜ್ ಯಾಕೆ? ಬಿಗ್ ಸ್ಟಾರ್ಗಳನ್ನೆಲ್ಲ ಕಣ್ಣಿಗೆ ಹೊತ್ಕೊಂಡು ಯಾಕೆ ಪೂಜೆ ಮಾಡ್ತಾರೆ, CM ಮಾಡ್ತಾರೆ? ಬೇರೆ ಯಾವ ರಾಜ್ಯದಲ್ಲೂ ವರ್ಕೌಟ್ ಆಗದ ಸಿನಿಮಾ ಪಾಲಿಟಿಕ್ಸ್ ಫಾರ್ಮುಲಾ ತಮಿಳ್ನಾಡಿನಲ್ಲಿ ಯಾಕೆ ಪದೇ ಪದೇ ಹಿಟ್ ಆಗ್ತಾ ಇದೆ? ಅಣ್ಣಾದುರೈ ಮಾಸ್ಟರ್ ಪ್ಲಾನ್, ಸಿನಿಮಾ ಅನ್ನೋ ಬ್ರಹ್ಮಾಸ್ತ್ರ. ನೋಡಿ ಸ್ನೇಹಿತರೆ, ಬೇರೆ ರಾಜ್ಯಗಳಿಗೂ ತಮಿಳ್ನಾಡಿಗಿರೋ ಅತಿ ದೊಡ್ಡ ವ್ಯತ್ಯಾಸ ಅಂದ್ರೆ ನಾಯಕರ ಬಗ್ಗೆ ಕ್ಲಾರಿಟಿ. ಸಿನಿಮಾ ನಟರು ಬೇರೆ, ರಿಯಲ್ ಲೈಫ್ ನಾಯಕರೇ ಬೇರೆ ಅನ್ನೋ ವ್ಯತ್ಯಾಸನೇ ಇಲ್ಲ ಅಲ್ಲಿ. ಯಾಕಂದ್ರೆ ಈ ಸಪರೇಷನ್ ಅನ್ನ ಸ್ವಾತಂತ್ರ್ಯ ಬಂದ ಶುರುವಲ್ಲೇ ಕಟ್ ಮಾಡ್ಲಾಯ್ತು. ಯೋಚನೆ ಮಾಡಿ ನೋಡಿ, 50ರ ದಶಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಸಿನಿಮಾ ಅಂದ್ರೆ ಬರೀ ಮನರಂಜನೆ ತರ ಇದ್ದಂತ ಕಾಲದಲ್ಲಿ ಪೌರಾಣಿಕ ಕಥೆ, ಕೌಟುಂಬಿಕ ಹಿನ್ನೆಲೆ, ಕಾದಂಬರಿ, ಆ ಥರದ ಸಿನಿಮಾಗಳನ್ನ ಮಾಡ್ತಿದ್ದ ಟೈಮ್ನಲ್ಲಿ ಬೇರೆಲ್ಲ ಸ್ಟೇಟ್ಸಲ್ಲಿ ಇದು ಸಿನಿಮಾ, ಇದು ರಿಯಲ್ ಲೈಫ್, ಎರಡು ಬೇರೆ ಬೇರೆ ಅನ್ನೋ ಕ್ಲಾರಿಟಿ ಇತ್ತು. ಆದರೆ ತಮಿಳ್ನಾಡಿನಲ್ಲಿ ಹಂಗಾಗಲಿಲ್ಲ. ಅಲ್ಲಿ ಸಿನಿಮಾ ಯಾವತ್ತೂ ಬರೀ ಎಂಟರ್ಟೈನ್ಮೆಂಟ್ನ ಮೀಡಿಯಂ ಮಾತ್ರ ಆಗುಳಿಲಿಲ್ಲ. ಆವಾಗಿಂದಲೂ ಅದೊಂದು ರಾಜಕೀಯ ಮತ್ತು ಸಾಮಾಜಿಕ ಹೋರಾಟದ ಅಸ್ತ್ರ, ಸೋಷಿಯಲ್ ಮೂವ್ಮೆಂಟ್ನ ಅಸ್ತ್ರ. ರಾಜಕೀಯ ವಿಚಾರಗಳನ್ನ ಸಿನಿಮಾ ಮೂಲಕ ಕನ್ವೆ ಮಾಡ್ತಾ ಇದ್ರು. ಇದು ಶುರುವಾಗಿದ್ದೇ ದ್ರಾವಿಡ ಚಳುವಳಿಯಿಂದ. ಸಮಾಜದಲ್ಲಿನ ಶೋಷಣೆ, ಜಾತಿ ಪದ್ಧತಿ ವಿರುದ್ಧ 1944ರಲ್ಲೇ ಪೆರಿಯಾರ್ ದ್ರಾವಿಡರ್ ಕಳಗಂ ಅನ್ನೋ ಮೂವ್ಮೆಂಟ್ ಶುರು ಮಾಡಿದ್ರು. ಆದರೆ ಅವರಿಗೆ ಎಲೆಕ್ಷನ್ ಮೇಲೆ ನಂಬಿಕೆ ಇರಲಿಲ್ಲ. ಇದೇ ಕಾರಣಕ್ಕೆ ಅವಾಗ ಅಧಿಕಾರ ಹಿಡಿಲೇಬೇಕು ಅಂತ ಅವರ ಶಿಷ್ಯ CN ಅಣ್ಣಾದುರೈ 1949ರಲ್ಲಿ DMK ಅನ್ನೋ ರಾಜಕೀಯ ಪಕ್ಷವನ್ನ ಕಟ್ಟಿದ್ರು. ಪಾರ್ಟಿ ಏನೋ ಶುರುವಾಯಿತು. ಆದರೆ ಪ್ರಾಬ್ಲಮ್ ಏನು? ಆ ಟೈಮ್ನಲ್ಲಿ ತಮಿಳ್ನಾಡಲ್ಲಿ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಇತ್ತು, ಬಂಡೆ ತರ. ಅಣ್ಣಾದುರೈ ಹತ್ರ ದೊಡ್ಡ ಮಟ್ಟದ ದುಡ್ಡಿರಲಿಲ್ಲ. ತಮ್ಮ ದ್ರಾವಿಡ ಐಡಿಯಾಲಜಿನ ಜನರಿಗೆ ತಲುಪಿಸೋಕೆ ಇವಾಗಿನ ತರ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ, ಬಹಳ ಟಿವಿಗಳು ಕೂಡ ಇರಲಿಲ್ಲ. ಆಗ ಅವರು ಆರಿಸಿಕೊಂಡ ಬ್ರಹ್ಮಾಸ್ತ್ರ ನಾಟಕ ಮತ್ತು ಸಿನಿಮಾ. ಅಣ್ಣಾದುರೈ ಮತ್ತು ಆಗಷ್ಟೇ ಯುವಕರಾಗಿದ್ದ ಕರುಣಾನಿಧಿ, ಇವರಿಬ್ರು ಅದ್ಭುತ ಬರಹಗಾರರು. ಜನರಿಗೆ ತಮ್ಮ ವಿಚಾರ ರೀಚ್ ಮಾಡಿಸೋಕೆ ತಮ್ಮ ರಾಜಕೀಯ ಭಾಷಣಗಳನ್ನೇ ಸಿನಿಮಾದ ಕತೆ, ಡೈಲಾಗ್ಸ್ ಮಾಡಿದ್ರು. ಉದಾಹರಣೆಗೆ 1952ರಲ್ಲಿ ಪರಾಶಕ್ತಿ ಅಂತ ಸಿನಿಮಾ ಬಂತು. ಯಾರು ಬರ್ದಿದ್ಯಾರು? ಕರುಣಾನಿಧಿ ಬರ್ದಿದ್ದ ಸಿನಿಮಾ. ಆ ಸಿನಿಮಾದಲ್ಲಿ ಹೀರೋ ಕರುಣಾನಿಧಿಯವರ ಪೆನ್ನಿನಿಂದ ಮೂಡಿ ಬಂದ ಡೈಲಾಗ್ಗಳನ್ನು ಹೇಳಿದ್ರು. ಆ ಸಿನಿಮಾ ಬರೀ ಡೈಲಾಗ್ಸ್ ಆಗಿರಲಿಲ್ಲ, ಬದಲಾಗಿ ಸಮಾನತೆ ಮತ್ತು ಸ್ವಾಭಿಮಾನಕ್ಕಾಗಿ ಮೊಳಗಿದ ಕಹಳೆ ಆಗಿದ್ವು. ಇದೇ ಕಾರಣಕ್ಕೆ ಸ್ಕ್ರೀನ್ ಮೇಲೆ ಅಬ್ಬರಿಸಿದ ಹೀರೋಗಳು ತಮಿಳು ಜನರಿಗೆ ಕೇವಲ ನಟರಾಗಿ ಕಾಣಿಸ್ಲಿಲ್ಲ, ಬದಲಾಗಿ ತಮ್ಮ ಹಕ್ಕುಗಳಿಗಾಗಿ, ಘನತೆ ಮತ್ತು ಸಮಾನತೆಗಾಗಿ ವ್ಯವಸ್ಥೆ ವಿರುದ್ಧ ಹೋರಾಡ್ತಿರೋ ರಿಯಲ್ ಲೈಫ್ನ ರಕ್ಷಕರಾಗಿ ಕಂಡ್ರು. ಹೀರೋ ವಿಲನ್ಗೆ ಹೊಡೆಯುವಾಗ ಜನರಿಗೆ ತಮ್ಮ ಸಮಸ್ಯೆಗಳನ್ನ ಹೊಡೆದೋಡಿಸಿದ ಫೀಲ್ ಬರ್ತಾ ಇತ್ತು. ತೆರೆ ಮೇಲಿನ ಈ ಹೋರಾಟ, ಅವರು ಆಯ್ಕೆ ಮಾಡ್ತಾ ಇದ್ದ ಸಬ್ಜೆಕ್ಟ್ಗಳು ಪ್ರೇಕ್ಷಕರ ಮನಸ್ಸಲ್ಲಿ ನಟರ ಬಗ್ಗೆ ಅಪಾರವಾದ ಎಮೋಷನ್ಸ್ ಅನ್ನ ಕ್ರಿಯೇಟ್ ಮಾಡಿ ಕನೆಕ್ಟ್ ಮಾಡಿದ್ವು, ಅವರಿಗೆ ನಂಬಿಕೆನ ಹುಟ್ಟಾಕಿದ್ವು. ಜನ ಹೀರೋಗಳನ್ನ ಸಿನಿಮಾ ಥಿಯೇಟರ್ ಆಚೆಗೂ ಹೃದಯಕ್ಕೆ ತಗೊಳ್ಳೋಕೆ ಶುರು ಮಾಡಿದ್ರು. ಇನ್ನು ಈ ಬರಹಗಾರರ ಡೆಡಿಕೇಶನ್ ಕೂಡ ಬರೀ ಥಿಯೇಟರ್ಗೆ ಮಾತ್ರ ಸೀಮಿತ ಆಗಿರಲಿಲ್ಲ. 1953ರ ಕಲ್ಲಕುಡಿ ಪ್ರತಿಭಟನೆ ಅಲ್ಲಿ ನೋಡಿ, ಹಿಂದಿ ಹೇರಿಕೆ ವಿರುದ್ಧ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರಾಣದ ಹಂಗು ತೊರೆದು ಮಲಗಿದ್ರು. ಯಾರು? ಇದೇ ಸಿನಿಮಾ ರೈಟರ್ ಆಗಿದ್ದ ಕರುಣಾನಿಧಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿದ್ರು. ಒಟ್ಟಿನಲ್ಲಿ ಈ ಲೇಖಕರು ಸೇರಿ ಸಿನಿಮಾವನ್ನ ಪಕ್ಕಾ ಪೊಲಿಟಿಕಲ್ ಟೂಲ್ ಆಗಿ ಕನ್ವರ್ಟ್ ಮಾಡಿದ್ರು. ಆದ್ರೆ ಈ ರೀತಿ ಶುರುವಾದ ಈ ಚಳುವಳಿಯನ್ನ, ಸಿನಿಮಾ ಮೂಲಕ ಅವೇರ್ನೆಸ್ ಮೂಡಿಸೋ ಈ ಮೂವ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಹೈಜಾಕ್ ಮಾಡಿದ್ದು ಒಬ್ಬ ಮಾಸ್ ಸೂಪರ್ ಸ್ಟಾರ್.
ಅವರೇ MGR. ಇನ್ನು ಸ್ನೇಹಿತರೆ, ಮುಂದುವರಿಯ ಮುನ್ನ ಒಂದು ಚಿಕ್ಕ ರಿಕ್ವೆಸ್ಟ್. ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು, ಕಾಂಟೆಂಟನ್ನು ನೋಡ್ಬೋದು ಮೆಂಬರ್ಶಿಪ್ ಬೆನಿಫಿಟ್ಸಲ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಅದು ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಮತ್ತು ಶಕ್ತಿ. ಆಸಕ್ತರು ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ನಟ ನಾಯಕನಾದ ಮ್ಯಾಜಿಕ್. ಕರುಣಾನಿಧಿ ಮತ್ತಿತರರು ಅದ್ಭುತ ಸ್ಕ್ರಿಪ್ಟ್ಗಳನ್ನು ಬರೆದು ಸಿನಿಮಾಗೆ ಆ ಸಾರವನ್ನು ತುಂಬಿದ್ರೆ ಅದನ್ನು ಜನರಿಗೆ ಡೆಲಿವರಿ ಮಾಡಿದ್ಯಾರು? ನಟರುಗಳು. ಅದರಲ್ಲೂ ತಮಿಳುನಾಡಿನಲ್ಲಿ ನಟರು ಅಂದರೆ ಉದ್ಧಾರಕರು ಅಥವಾ ಸೇವಿಯರ್ಸ್, ಕಾಪಾಡೋರು ಅನ್ನೋ ಮನಸ್ಥಿತಿ ಹುಟ್ಟಿದ್ದೇ MGR ಅವರಿಂದ, MG ರಾಮಚಂದ್ರನ್ ಅವರಿಂದ. ಅಣ್ಣಾದುರೈ ಮತ್ತು ಕರುಣಾನಿಧಿ ಗರಡಿಯಲ್ಲಿ ಪಳಗಿದ್ದ MGR ಮೊದಲು ಗುರುತಿಸಿಕೊಂಡಿದ್ದು DMK ಪಾರ್ಟಿಯಲ್ಲಿ. ಆದರೆ 1972ರಲ್ಲಿ ಕರುಣಾನಿಧಿ ಜೊತೆಗಿನ ಭಿನ್ನಾಭಿಪ್ರಾಯದಿಂದ ಹೊರಬಂದ MGR ತಮ್ಮದೇ ಆದ AIADMK ಅನ್ನೋ ಹೊಸ ಪಕ್ಷವನ್ನು ಕಟ್ಟಿದ್ರು. ಪಾರ್ಟಿ ಕಟ್ಟಿದ ಕೇವಲ 5 ವರ್ಷಕ್ಕೆ, ಅಂದರೆ 1977ರಲ್ಲಿ ಭರ್ಜರಿ ಮೆಜಾರಿಟಿಯೊಂದಿಗೆ ತಮಿಳುನಾಡಿನ ಮುಖ್ಯಮಂತ್ರಿನೇ ಆಗಿಬಿಟ್ರು. ಅಷ್ಟಕ್ಕೂ ಜಸ್ಟ್ 5 ವರ್ಷದಲ್ಲಿ ಒಬ್ಬ ನಟ CM ಆಗೋಕೆ ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಕಾರಣ MGR ಮೇಲೆ ಜನರ ಅಪಾರ ನಂಬಿಕೆ. MGR ಸ್ಕ್ರೀನ್ ಮೇಲೆ ಒಂದು ಸ್ಟ್ರಿಕ್ಟ್ ರೂಲ್ ಫಾಲೋ ಮಾಡ್ತಾ ಇದ್ರು. ಅವ್ರು ಯಾವತ್ತೂ ಕೆಟ್ಟ ಪಾತ್ರ ಮಾಡಲಿಲ್ಲ, ಸಿಗರೇಟ್ ಸೇರ್ಲಿಲ್ಲ, ಕುಡಿಲಿಲ್ಲ. ಸ್ಕ್ರೀನ್ ಮೇಲೆ ಯಾವಾಗಲೂ ಅವರು ರಿಯಲ್ ಲೈಫ್ ಶ್ರೀರಾಮಚಂದ್ರನೇನೋ ಅನ್ನೋ ರೀತಿಯಲ್ಲಿ ಅವರು ಪ್ರೊಜೆಕ್ಟ್ ಮಾಡ್ತಾ ಇದ್ರು. ಯಾವಾಗಲೂ ಬಡವರ ಪಾಲಿನ ದೇವರು, ಮಹಿಳೆಯರನ್ನ ಕಾಪಾಡೋ ಕಾವಲುಗಾರ, ರೈತ ಪರ ನಿಲ್ಲೋ ನಾಯಕ, ಈ ಥರ ಇದೇ ಇಮೇಜನ್ನ ಅವರು ರಿಯಲ್ ಲೈಫ್ಗೂ ಅಪ್ಲೈ ಮಾಡಿದ್ರು. 1962 ಭಾರತ ಚೈನಾ ವಾರ್ ಟೈಮ್ನಲ್ಲಿ ತಮ್ಮ ಸ್ವಂತ ಹಣ 75,000 ರೂಪಾಯಿನ ಭಾರತೀಯ ಸೇನೆಗೆ ದೇಣಿಗೆ ಕೊಟ್ಟರು. ಅದೇನು ಸಣ್ಣ ಅಮೌಂಟ್ ಅಲ್ಲ ಸ್ವಾಮಿ. 1962 75,000 ರೂಪೀಸ್ ಅಂದರೆ ಇವತ್ತಿನ ಲೆಕ್ಕದಲ್ಲಿ 1 ಕೋಟಿ 1.25 ಕೋಟಿ ಅಂತ ಅನ್ಕೊಳ್ಳಿ. ಬೆಲೆ ಏರಿಕೆ, ಹಣದುಬ್ಬರ, ಇನ್ಫ್ಲೇಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಕೊಟ್ಬಿಟ್ರು. ಪ್ರವಾಹ ಬಂದಾಗ, ಜನ ಕಷ್ಟದಲ್ಲಿದ್ದಾಗ ತಾವೇ ಖುದ್ದಾಗಿ ಹೋಗಿ ಸಹಾಯ ಮಾಡ್ತಾಯಿದ್ರು. ಇದರಿಂದ ತಮಿಳು ಜನರ ಸೈಕಾಲಜಿ ಹೇಗಾಯಿತು ಅಂದರೆ, ತೆರೆ ಮೇಲೆ ಇಷ್ಟು ಒಳ್ಳೆಯವರಾಗಿರೋ ಈ ಮನುಷ್ಯ ನಿಜವಾಗ್ಲೂ ಅಧಿಕಾರಕ್ಕೆ ಬಂದುಬಿಟ್ರೆ ನಮ್ಮ ಕಷ್ಟಗಳನ್ನೆಲ್ಲ ಖಂಡಿತ ದೂರ ಮಾಡ್ತಾರೆ ಅಂತ ಕಣ್ಣು ಮುಚ್ಚಿ ನಂಬಿದ್ರು ಜನ. ಜನರು ಆಕ್ಟರ್ MGR ಮತ್ತು ಲೀಡರ್ MGR ನಡುವಿನ ವ್ಯತ್ಯಾಸವನ್ನ ಮರೆತು ಬಿಟ್ರು. ಇದು ಬರೀ ಅಭಿಮಾನವಾಗಿ ಉಳಿದಿಲ್ಲ, ಅದೊಂದು ಕಲ್ಟ್ ಆಗಿ ಬದಲಾಯಿತು. ನೆಚ್ಚಿನ ನಟನಿಗಾಗಿ ಬೆರಳು ಕತ್ತರಿಸ್ಕೊಳ್ಳೋದು, ರಕ್ತದಲ್ಲಿ ಪತ್ರ ಬರೆಯೋದೆಲ್ಲ ಶುರುವಾಯಿತು. ನಟರನ್ನ ಅಕ್ಷರಶಃ ದೇವರಂತೆ ಪೂಜಿಸೋಕೆ ಶುರು ಮಾಡಿದ್ರು. ಯಾವ ಲೆವೆಲ್ಗಿತ್ತು ಅಂದ್ರೆ ಸ್ನೇಹಿತರೆ, 1987ನಲ್ಲಿ CM ಆಗಿದ್ದಾಗಲೇ MGR ತೀರ್ಕೊಂಡ್ರು. ಆಗ ಅವರ ಅಂತಿಮ ಸಂಸ್ಕಾರ ನಡೀತಲ್ಲ, 10 ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು. ತಮಿಳುನಾಡಿನಾದ್ಯಂತ ಗಲಭೆಗಳಾದವು. ಜನ ತಲೆ ಕೆಟ್ಟಂತೆ ವರ್ತಿಸಿದ್ರು. 100 ಜನ ತಲೆ ಬೋಳಿಸ್ಕೊಂಡ್ರು. ಇನ್ನು ಕೆಲವರು ನೆಚ್ಚಿನ ನಾಯಕ ಹೋಗ್ಬಿಟ್ಟ ಅಂತ ನಮ್ದು ಪ್ರಾಣ ಹೋಗ್ಲಿ ಅಂತ ಎಕ್ಸ್ಟ್ರೀಮ್ ಲೆವೆಲ್ಗೆಲ್ಲ ಹೋಗಿ ಸ್ಟೆಪ್ಸ್ ತಗೊಂಡ್ರು. ಅಲ್ಲಿನ ಜನ ಇಷ್ಟೊಂದು ಎಮೋಷ್ನಲ್ ಕನೆಕ್ಟ್ ಆಗಿದ್ರು. ಇನ್ನು MGR ನಿಧನದ ನಂತರ ಈ ಲೆಗಸಿನ ಕಂಟಿನ್ಯೂ ಮಾಡಿದ್ಯಾರು? ಜಯಲಲಿತಾ. ಅವರು ಬದುಕಿರೋವರೆಗೂ ಪ್ರಶ್ನಾತೀತ ನಾಯಕಿಯಾಗಿ ತಮಿಳು ರಾಜಕಾರಣದಲ್ಲಿ ಮಿಂಚಿದ್ರು. ಅಣ್ಣಾ DMK, MGR ಬಿಟ್ಟು ಹೋದ ಪಾರ್ಟಿಯನ್ನ ಇವರು ಕಂಟಿನ್ಯೂ ಮಾಡಿದ್ರು. ಆದರೆ ಕೇವಲ ಜನರ ಎಮೋಷನ್ನಿಂದ ದೇವರಂತೆ ಪೂಜಿಸಿದ್ರೆ ಮಾತ್ರ ಎಲೆಕ್ಷನ್ ಗೆಲ್ಲಕ್ಕಾಗತ್ತಾ? ಖಂಡಿತ ಅಲ್ಲ. ಇದಕ್ಕೆ ತೆರೆಮರೆಯಲ್ಲಿ ದೊಡ್ಡ ದೊಡ್ಡ ಪ್ರಯತ್ನಗಳೇ ನಡೀತಾ ಇರುತ್ತೆ. ರಕ್ತದಾನದಿಂದ ಮತದಾನದವರೆಗೆ ಫ್ಯಾನ್ಸ್ ಅಲ್ಲ, ಪಕ್ಕ ಪೊಲಿಟಿಕಲ್ ಕಾರ್ಡರ್. ಸಾಮಾನ್ಯವಾಗಿ ಬೇರೆ ಇಂಡಸ್ಟ್ರಿಗಳಲ್ಲಿ ಅಭಿಮಾನಿ ಸಂಘಗಳು ಏನ್ ಮಾಡ್ತಾವೆ ಹೇಳಿ? ಸಿನಿಮಾ ರಿಲೀಸ್ ಆದಾಗ ಕಟೌಟ್ ನಿಲ್ಸೋದು, ಹಾಲು ಹಾಕೋದು, ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳಿ ಹುಯಿಲೆಬ್ಸೋದು, ಇದೆಲ್ಲ ನೋಡಿದಿರಿ ನೀವು. ತಮಿಳುನಾಡಿನಲ್ಲಿ ಅದರ ಸ್ಟೈಲೇ ಬೇರೆ, ಫ್ಲೇವರ್ಸೇ ಬೇರೆ. ರಸಿಗರ್ ಮಂಡ್ರಮ್. ರಸಿಗರ್ ಅಂದರೆ ರಸಿಕರು, ಫ್ಯಾನ್ಸ್. ಮಂಡ್ರಮ್ ಕ್ಲಬ್. ಈ ರಸಿಗರ್ ಮಂಡ್ರಮ್ ಅಂದರೆ ಫ್ಯಾನ್ಸ್ ಕ್ಲಬ್ ಅಂದರೆ ಪಕ್ಕಾ ಪೊಲಿಟಿಕಲ್ ಕಾರ್ಡರ್ ಇದ್ದ ಹಾಗೆ, ರಾಜಕೀಯ ಪಕ್ಷದ ತಳಮಟ್ಟದ ಕಾರ್ಯಕರ್ತರಿದ್ದ ಹಾಗೆ. ಈ ಟ್ರೆಂಡ್ ಶುರುವಾಗಿದ್ದು MGR ಕಾಲದಿಂದಲೇ. MGR ಮೊದಲ ಬಾರಿಗೆ ತಮ್ಮ ಸಾವಿರಾರು ಅಭಿಮಾನಿ ಸಂಘಗಳನ್ನ ಒಂದು ರಾಜಕೀಯ ಪಡೆಯಾಗಿ ಕನ್ವರ್ಟ್ ಮಾಡಿದ್ರು. ಆ ಫ್ಯಾನ್ ಕ್ಲಬ್ಗಳೇ AIADMK ಪಾರ್ಟಿಯ ಬುನಾದಿ ಆದ್ವು. ಆಮೇಲೆ ಬಂದ ಕ್ಯಾಪ್ಟನ್ ವಿಜಯಕಾಂತ್ ಕೂಡ ತಮ್ಮ ಫ್ಯಾನ್ ಕ್ಲಬ್ ಮುಖಾಂತರವೇ DMDK ಪಾರ್ಟಿ ಕಟ್ಟಿ ಒಂದು ಕಾಲದಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಬೆಳೆದಿದ್ರು. ಈಗ ತಲಪತಿ ವಿಜಯ್ ಕೂಡ ತಮ್ಮ ಫ್ಯಾನ್ ಬೇಸ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಈ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಹೇಗಿರುತ್ತೆ ಗೊತ್ತಾ? ರಾಜ್ಯ ಮಟ್ಟದ ಕೋಆರ್ಡಿನೇಟರ್, ಜಿಲ್ಲಾ ಮಟ್ಟದ ಕಾರ್ಯದರ್ಶಿ, ತಾಲೂಕು ಹೆಡ್ ಮತ್ತು ನೇರವಾಗಿ ಬೂತ್ ಮಟ್ಟದ ಕಾರ್ಯಕರ್ತರು. ಆಲ್ಮೋಸ್ಟ್ ಒಂದು ಸ್ಥಾಪಿತ ರಾಜಕೀಯ ಪಕ್ಷ. ಕೆಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಇದೂ ಇರೋದಿಲ್ಲ, ಆದರೆ ಫ್ಯಾನ್ ಕ್ಲಬ್ಸಿಗಿರುತ್ತೆ ಇವ್ರದ್ದು ಅಷ್ಟು. ಜೊತೆಗೆ ಪೊಲಿಟಿಕಲ್ ಪಾರ್ಟಿಗಳೆಲ್ಲ ಕೆಲಸ ಆಗಬೇಕಂತ ದುಡ್ಡು ಹಂಚಬೇಕು. ಬಟ್ ಇಲ್ಲಿ ಹಂಗಲ್ಲ, ಇವ್ರು ದುಡ್ಡು ಖರ್ಚು ಮಾಡ್ಕೊಂಡು ಇವ್ರು ದುಡ್ಡು ಹಾಕೊಂಡು ಕೆಲಸ ಮಾಡ್ತಾರೆ ಇವರು ಫ್ಯಾನ್ಸ್ ಕ್ಲಬ್ಬಲ್ಲಿ. ಹಳ್ಳಿಯಲ್ಲೂ ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಫ್ರೀ ಟ್ಯೂಷನ್ ಸೆಂಟರ್, ರಕ್ತದಾನ ಶಿಬಿರ, ಸ್ಕಾಲರ್ಶಿಪ್ ಕೊಡಿಸೋದು, ನೇತ್ರದಾನ, ಬಡವರಿಗೆ ಊಟ, ತಮ್ಮ ನೆಚ್ಚಿನ ನಟರ ಹುಟ್ಟುಹಬ್ಬದ ನೆಪದಲ್ಲಿ ನಿರಂತರವಾಗಿ ವರ್ಷಪೂರ್ತಿ ಏನಾರು ಒಂದು ಮಾಡ್ತಾನೆ ಇರ್ತಾರೆ ಇವರು, ಸಿನಿಮಾ ರಿಲೀಸು, ಬರ್ಡೇ ಅಂತೇಳಿ. ನೆಕ್ಸ್ಟ್ ಒಂದು ಫೈನ್ ಡೇ ಈ ನಟರಿಗೆ ಸಾಕು ಕರಿಯರ್ ಚೇಂಜ್ ಮಾಡೋಣ, CM ಆಗೋಣ ಅಂತ ಅನಿಸಿದ್ರೆ ಅವ್ರು ಡಿಕ್ಲೇರ್ ಮಾಡಿದ ತಕ್ಷಣ ಇವರೆಲ್ಲರೂ ಕೂಡ ಸಡನ್ನಾಗಿ ಅವರು ಫ್ಯಾನಿಂದ ಪೊಲಿಟಿಕಲ್ ಕಾರ್ಯಕರ್ತ ಆಗಿ
ಪೊಲಿಟಿಕಲ್ ಬೂತ್ ಲೆವೆಲ್ ವರ್ಕರ್ ಆಗಿ ಬದಲಾಗ್ಬಿಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಟಾರ್ಸ್ ಎಲ್ಲ ಕಡೆ ಇದ್ದಾರಲ್ಲ, ಕರ್ನಾಟಕ ಬೇರೆ ರಾಜ್ಯಗಳಲ್ಲೂ ಕೂಡ ಇದ್ದಾರಲ್ಲ, ಅಲ್ಲಿ ಯಾಕೆ ಫಾರ್ಮುಲಾ ವರ್ಕೌಟ್ ಆಗಲ್ಲ, ಇಲ್ಲಿ ಯಾಕೆ ವರ್ಕೌಟ್ ಆಗುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಕೇಳ್ಬೋದು. ಮೊದಲನೇ ಕಾರಣ ತಮಿಳು ಜನರ ಸೈಕಾಲಜಿ. ನೀವು ತಮಿಳರ ಪ್ರಾಚೀನ ಸಂಗಮ್ ಸಾಹಿತ್ಯ ನೋಡಿದ್ರೂ ಕೂಡ ಅಲ್ಲಿ ಹಿಂದಿನಿಂದಲೂ ತಮ್ಮನ್ನು ಕಾಪಾಡುವ ರಾಜರನ್ನು ಆರಾಧಿಸೋ ಗುಣ ರಕ್ತಗತವಾಗಿ ಬಂದಿದೆ. ಈಗಿನ ಆಧುನಿಕ ಕಾಲದಲ್ಲಿ ರಾಜರಿಲ್ಲ, ಹೀಗಾಗಿ ಆ ರಾಜ ರಕ್ಷಕರ ಸ್ಥಾನವನ್ನ ಈ ಜನ ಸಿನಿಮಾ ಹೀರೋಗಳಲ್ಲಿ ನೋಡ್ತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ಜಾತಿ ಲೆಕ್ಕಾಚಾರ ಬಂದ್ಬಿಡುತ್ತೆ. ತಮಿಳುನಾಡಿನಲ್ಲೂ ಹೆವಿ ಕ್ಯಾಸ್ಟ್ ಪಾಲಿಟಿಕ್ಸ್ ನಡೆಯುತ್ತೆ. ಅದರಲ್ಲಿ ಸಿನಿಮಾ ಸ್ಟಾರ್ಗಳು ಬಂದ್ರು ಅಂದ್ರೆ ಎಲ್ಲ ಕ್ಯಾಸ್ಟ್, ರಿಲಿಜಿಯನ್, ಧರ್ಮ ಎಲ್ಲ ಮರೆತು ಬಿಟ್ಟು ಓಟ್ ಹಾಕ್ತಾರೆ. ನೋಡಿ, ತಮಿಳುನಾಡಿನಲ್ಲಿ ಎಷ್ಟು ಜನ ಇದ್ದಾರೆ ಕ್ರಿಶ್ಚಿಯನ್ಸ್? ಹಾರ್ಡ್ಲಿ 5-6% ಇರ್ಬೋದು. ಅಷ್ಟರಿಂದ ಇಷ್ಟು ಸೀಟ್ ಬರ್ತಾ ಇತ್ತಾ? ಎಲ್ಲರೂ ಓಟ್ ಹಾಕಿದ್ದಾರೆ ಜೋಸೆಫ್ ವಿಜಯ್ಗೆ. ಜಾತಿ, ಧರ್ಮ ಎಲ್ಲ ಗೋಡೆಗಳನ್ನ ಒಡೆದು ಹಾಕುತ್ತೆ ಸಿನಿಮಾ ಸ್ಟಾರ್ ಅಂತ ಬಂದ ತಕ್ಷಣ ಅಲ್ಲಿ ತಮಿಳುನಾಡಿನಲ್ಲಿ. MGR ನೋಡಿ, ಭಾಷೆಯ ಗೋಡೆ ಕೂಡ ಇಲ್ಲ. MGR ಮೂಲತಃ ಮಲಯಾಳಿ, ತಮಿಳಿಗನೇ ಅಲ್ಲ. ಜಯಲಲಿತಾ ಒಬ್ಬ ಬ್ರಾಹ್ಮಣ ಸಮುದಾಯದ ಮಹಿಳೆ. ತಮಿಳುನಾಡಿನ ಪಾಪ್ಯುಲೇಷನ್ ಅಲ್ಲಿ ಸಮುದಾಯ ಇರೋದೇ 5%. ಆದರೆ ಅವರೆಲ್ಲರಿಗಿದ್ದ ಮಾಸ್ ಸಪೋರ್ಟ್ ನಿಮಗೆ ಗೊತ್ತು. ತಮಿಳುನಾಡಿನ ಜನ ಯಾರು ಸ್ಕ್ರೀನ್ ಮೇಲೆ ತಮಿಳು ಅಸ್ಮಿತೆ ಮತ್ತು ಬಡವರ ಪರ ನಿಲ್ತಾರೋ ಅವ್ರನ್ನ ನಮ್ಮ ಮನೆ ಮಕ್ಕಳು ಅಂತ ಒಪ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಎರಡನೇ ಕಾರಣ ಲೀಡರ್ಶಿಪ್ ವ್ಯಾಕ್ಯೂಮ್, ನಾಯಕರ ಕೊರತೆ. ಈಗಿನ ತಮಿಳುನಾಡಿನ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ನೋಡಿ, ಕರುಣಾನಿಧಿ, ಜಯಲಲಿತಾ ಇವರಿಬ್ರು ತೀರ್ಕೊಂಡ್ಮೇಲೆ ಇಡೀ ರಾಜ್ಯವನ್ನು ಕಂಟ್ರೋಲ್ ಮಾಡೋ ಆ ಪವರ್ ಸೆಂಟರ್ ಇರಲಿಲ್ಲ. ನಿಮಗೆ ಇದನ್ನು ಪ್ರೀವಿಯಸ್ ರಿಪೋರ್ಟಲ್ಲೂ ಕೂಡ ಹೇಳಿದ್ವಿ. ರೈಟ್ ಟೈಮಿಗೆ ಬಂದು, ಅವಾಗ ಬಂದಿದ್ರೆ ಕಷ್ಟ ಆಗ್ತಿತ್ತೇನೋ, ರೈಟ್ ಟೈಮಿಗೆ ಬಂದು ಆ ಜಾಗವನ್ನು ಫುಲ್ಫಿಲ್ ಮಾಡಿದ್ದಾರೆ ಇವರು. ಹಾಗಂತ ಬಣ್ಣ ಹಚ್ಚಿದ ಪ್ರತಿಯೊಬ್ಬರು ಕೂಡ ತಮಿಳುನಾಡಿನಲ್ಲಿ CM ಎಲ್ಲ ಆಗಕ್ಕೆ ಆಗಿಲ್ಲ. ಲೆಜೆಂಡರಿ ನಟರಾದ ಶಿವಾಜಿ ಗಣೇಶನ್, ಕಮಲ್ ಹಾಸನ್ರಂತಹ ಘಟಾನುಘಟಿಗಳು ಕೂಡ ಪಾಲಿಟಿಕ್ಸ್ನಲ್ಲಿ ಫೇಲ್ ಆಗಿದ್ದಾರೆ. ಕಾರಣ ಅವ್ರ ಹತ್ರ ಗ್ರೌಂಡ್ ಲೆವೆಲ್ ಕನೆಕ್ಟ್ ಇರಲಿಲ್ಲ ಮತ್ತು ಪಾಲಿಟಿಕ್ಸ್ನಲ್ಲಿ ಗುದ್ದಾಡೋ ಕಮಿಟ್ಮೆಂಟ್ ಇರಲಿಲ್ಲ. ರಜನಿಕಾಂತ್ ಅವರಂತೂ ಬರ್ತೀನಿ ಬರಲ್ಲ ಅಂಥೇಳಿ ಹಿಂಗೆ ಮಾಡಿನೇ ಲಾಸ್ಟಿಗೆ ಬರಲೇ ಇಲ್ಲ. ಅವರು ಹಾಫ್ ಹಾರ್ಟೆಡ್. ಅವರಿಗೆ ಇಷ್ಟನೂ ಇತ್ತು, ಕೆಲವರೆಲ್ಲ ಒತ್ತಾಯನೂ ಮಾಡಿದ್ರು ತುಂಬ. ಅವ್ರು ಬರ್ತೀನಿ ಅಂದರು, ಬರಲ್ಲ ಅಂದರು, ಲಾಸ್ಟಿಗೆ ಬಂದಿಲ್ಲ ಅವರು. ಅಷ್ಟೊಂದು ವಯಸ್ಸಾಗೋಯ್ತು. ಇವರು ರೈಟ್ ಟೈಮಿಗೆ 50ನೇ ವರ್ಷ, ಅರ್ಧ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸು CM ಆಗ್ತೀನಿ ಅಂತೇಳಿ ಬಂದು CM ಆಗೇ ಬಿಟ್ಟಿದ್ದಾರೆ ವಿಜಯ್. ಇನ್ಮೇಲೆ ಸಿನಿಮಾ ಮಾಡಲ್ಲ, ಇನ್ಮೇಲೆ ಪಾಲಿಟಿಕ್ಸು, ಇನ್ನು ಅಧಿಕಾರ ನಡೆಸ್ತೀನಿ ಅಂಥೇಳಿ ಕಮಿಟೆಡ್. ಮುಂಚೆನೇ ಹೇಳಿಬಿಟ್ಟು ಡಿಕ್ಲೇರ್ ಮಾಡಿ ಲಾಸ್ಟ್ ಸಿನಿಮಾ ಜನನಾಯಕನ್ ಅಂಥೇಳಿ ಆ ಕಮಿಟ್ಮೆಂಟ್ನ ತೋರಿಸಿದ್ರು ವಿಜಯ್. ಅದೇ ಡಿಫ್ರೆನ್ಸ್ ಅವ್ರಿಗೂ ಇವರಿಗೆಲ್ಲ. ಈಗ ನೀವು ಹೇಳಿ ಸ್ನೇಹಿತರೆ, ಸಿನಿಮಾ ನಟರು ರಾಜ್ಯವನ್ನು ಆಳೋಕೆ ಸಮರ್ಥರು ಅಂತ ಜನ ಡಿಫಾಲ್ಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರಲ್ಲ, ಬೇರೆ ಯಾವುದನ್ನು ಕೂಡ ನೋಡಿದೆ. ಆ ಟ್ರೆಂಡ್ ನಿಮಗೆ ಏನು ಅನಿಸುತ್ತೆ? ವಿಜಯ್ CM ಆಗೋದ್ರಿಂದ ತಮಿಳ್ನಾಡಿನಲ್ಲಿ ಭಾರಿ ಬದಲಾವಣೆ ಆಗುತ್ತಾ? ವಿಜಯ್ ಅವ್ರನ್ನ ನೀವು ಯಾವ ಥರ ನೋಡ್ತೀರಿ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೊಡೋ ಅತಿ ದೊಡ್ಡ ಶಕ್ತಿ, ಬೆಂಬಲ. ಆಸಕ್ತರು ಕನ್ಸಿಡರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.